ಆಗಿದ್ದು ಬೆಳಗಾವಿಯಲ್ಲಿನೇ ನಡೆದಿರುವಂತದ್ದು. ಅದಕ್ಕೆ ಡಿಕೆಶಿ ಹೋಗಿಲ್ಲ ಸರ್. ಮೊನ್ನೆ ತಾನೇ ಶಾಸಕಾಂಗ ಸಭೆ ನಡೆದೈತೆ ಕಾಂಗ್ರೆಸ್ ಪಾರ್ಟಿ. ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಇನ್ಮೇಲೆ ಯಾರು ಡಿನ್ನರು ಸ್ಟೇಟ್ಮೆಂಟ್ ಏನು ಮಾಡಬಾರ್ದು ಅಂತ. ಮತ್ತೆ ಸಿದ್ದರಾಮಯ್ಯನವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು. ಅಂದ್ರೆ ಡಿಕೆನ ಮಟ್ಟ ಹಾಕ್ಬೇಕು, ಡಿಕೆ ಮುಖ್ಯಮಂತ್ರಿ ಆಗ್ಬಾರ್ದು, ಡಿಕೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನ ಬಿಡಬಾರ್ದು, ಏನು 2.5 ವರ್ಷ ಮಾತಾಗಿದೆ, ಅದನ್ನ ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರುವಂತ ಡಿನ್ನರ್ ಪಾಲಿಟಿಕ್ಸ್. ಡಿಕೆ ಶಿವಕುಮಾರ್ ಸಮರ್ಥ ಇದ್ದಾರೆ, ಅವರು ಚಾಣಕ್ಯನೇ. ಇವಾಗೆಲ್ಲ ಕೌಂಟರ್ ಕೊಡಕ್ಕೆ ಅವರು ಏನ್ ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸ್ ಡಿನ್ನರ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕುಲ್ಗೆಟ್ಟು ಹೋಗ್ಬಿಟ್ಟಿದೆ, ಏನು ಉಳಿದಿಲ್ಲ. ಮಾನ ಮರ್ಯಾದಿನ ಅವ್ರ ಪಾರ್ಟಿಯರೇ ಹರಾಜಾಗ್ತಾರೆ. ದಿನ ಎದ್ರೆ ಅವ್ರ ಪಾರ್ಟಿ. ನಾನು ಹೇಳಿದಲ್ಲ, ಕಿಂಗ್ ಇಸ್ ಅಲೈ ಅಂತ ಹೇಳೋ ಅವಶ್ಯಕತೆ ಇತ್ತಾ? ನಾವ್ಯಾರಾದ್ರು ಕಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಸುಮ್ನೆ ತಾವೇ ಅಸ್ತ್ರಗಳನ್ನು ಕೊಡ್ತಾ ಇದ್ದಾರೆ ಪ್ರತಿಪಕ್ಷ ಅಂತೂ ಈ ಸರಿ ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದೆ. ಪ್ರತಿ ತಿಂಗಳು 10-12 ಹೋರಾಟ ಮಾಡ್ತಾ ಇದೆ. ಜನಕ್ಕೂ ಕೂಡ ಅರ್ಥ ಆಗಿದೆ, ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವು ಮೋಸ ಹೋದ್ರಿ ಅಂತ ಜನಕ್ಕೆ ಅರ್ಥ ಆಗಿದೆ. ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ. ಥ್ಯಾಂಕ್ ಯು.